ಐ ವಾಂಟ್ ಟು ಬಿಕಮ್ ಎ ಫುಲ್ ಟೈಮ್ ಮೂವಿ ಯೂಟ್ಯೂಬರ್. ಒಂದೊಂದ್ಸಲ ಅನಿಸುತ್ತೆ ಬ್ರೋ, ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನಿಸುತ್ತೆ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ವ್ಯೂಸ್ ಹೋಗಲ್ಲ, ಕಮೆಂಟ್ಸ್ ಬರಲ್ಲ, ಬೇಡವೇ ಬೇಡ ಬ್ರೋ, ಯೂಟ್ಯೂಬ್ ಕತೆನೇ ಬೇಡ ಇದೆಲ್ಲ ಅನಿಸುತ್ತೆ. ಬಿಲೀವ್ ಯುವರ್ ಸೆಲ್ಫ್. ಹೇ ಪೀಪಲ್, ನನ್ನ ಹೆಸರು ಕಾರ್ತಿಕ್. ಲೆಟ್ಸ್ ಗೋ. ವೈ ಐ ಸ್ಟಾರ್ಟೆಡ್ ಯೂಟ್ಯೂಬ್ ಚಾನಲ್. ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಜನ ಏನಕ್ಕೋ ಯೂಟ್ಯೂಬು, ಯಾವುದಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗು ಬ್ರೋ, ಯೂಟ್ಯೂಬ್ ಮಾಡೋದೆಲ್ಲ ಒಂದು ಕೆಲಸನಾ ಬ್ರೋ, ಏನೋ ಸಿಗುತ್ತೆ ನಿಂಗೆ ಇದರಿಂದ. ಲೆಟ್ಸ್ ಟಾಕ್ ಹಾನೆಸ್ಟ್ಲಿ, ಟ್ರಾನ್ಸ್ಪರೆಂಟ್ಲಿ, ಏನೋ ಒಂದು ಮೈ ರಿಯಾಲಿಟಿ. ಐ ಕಂಪ್ಲೀಟೆಡ್ BCA 1 year ಆಗ್ತಾ ಬಂತು. ಎಲ್ಲ ಬಾಯ್ಸ್ಗೂ ಬರೋ ಪ್ರಾಬ್ಲಮೇ ಬ್ರೋ. ಡಿಗ್ರಿ ಆದಮೇಲೆ ಏನು ಮಾಡೋದು ಗೊತ್ತಿಲ್ಲ. ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೋಣ ಅಂದರೆ ದಟ್ಸ್ ನಾಟ್ ದಿ ಮೈನ್ ರೀಸನ್. ಸೊ ಡಿಗ್ರಿ ಆದಮೇಲೆ 1 month ಸುಮ್ಮನೆ ಇದ್ದೆ ಬ್ರೋ. ಅದಾದಮೇಲೆ ಸರಿ ಮನೇಲಿದ್ರೆ ಏನು ಸಿಗಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಜಾಬ್ಗೆ ಹೋಗಿ ಸೇರಿಕೊಂಡೆ. ಓಕೆ, ಅದು ಟೆಲಿಕಾಲಿಂಗ್ ಜಾಬು. ಸೊ ನಾನು ಓದಿರೋದೇ ಯಾವುದೋ ಒಂದು BCA ಅನ್ನೋ ಕೋರ್ಸ್. ಈ ಕಡೆ ನೋಡಿದ್ರೆ ಟೆಲಿಕಾಲಿಂಗ್. ಏನು ಓದಿದ್ದೀರಿ, ಏನು ಮಾಡ್ತಾಯಿದ್ದೀರಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ ಬ್ರೋ. ಸೊ ಅದಾದಮೇಲೆ ಆ ಪ್ರೆಷರ್ ಜಾಸ್ತಿ. ಸೊ ಆ ಕೆಲಸ ಬಿಟ್ಟೆ. ಇನ್ನೊಂದು ತಿಂಗಳು ಮನೆಯಲ್ಲೇ ಇದ್ದೆ. ಸೊ ಬ್ಯಾಂಗ್ಳೂರಲ್ಲಿ ಎಕ್ಕಿಳ್ದಿದ್ದು ಕಂಪ್ನಿನೇ ಇಲ್ಲ ಬ್ರೋ. ಇಂಟರ್ವ್ಯೂಗೆ ಹೋಗು, ಒಂದು ಸೆಲೆಕ್ಟ್ ಆದರೆ ಲೊಕೇಶನ್ ಸೆಟ್ ಆಗಿರಲ್ಲ, ಲೊಕೇಶನ್ನು ಎಲ್ಲ ಸೆಟ್ ಆದರೆ ಸ್ಯಾಲ್ರಿ ಪ್ಯಾಕೇಜ್ ಸೆಟ್ ಆಗಿರಲ್ಲ. ಐ ಆಮ್ ಫ್ರಮ್ ಹೊಸೂರು. ಓಕೆ, ಪ್ರಾಪರ್ ಹೊಸೂರು. ನಮ್ಮ ಹೊಸೂರಲ್ಲೇ ಯಾವುದಾದ್ರೂ ಸರೌಂಡಿಂಗಲ್ಲಿ ಒಂದು ಕೆಲಸ ನೋಡೋಣ ಅಂತ ನೋಡಿದೆ. 1 month ಮನೆಯಲ್ಲೇ ಇದ್ದೆ ಅಲ್ವಾ. ಸೊ ಆವಾಗ ಯಾವ ಕೆಲಸ ಸಿಕ್ಕರೂ ಹೋಗ್ಬಿಡೋಣ, ಬಿಕಾಸ್ ಸೊ ಯಾವ ಕೆಲಸ ಸಿಕ್ಕರೂ ಹೋಗೋದೆ ಅಂತ ಇಲ್ಲೇ ಹೊಸೂರಲ್ಲಿ ಇನ್ನೊಂದು ಕೆಲಸಕ್ಕೆ ಸೇರಿಕೊಂಡೆ. ಸೊ ಅದು ಕೂಡ ಟೆಲಿಕಾಲಿಂಗ್. ಅಲ್ಲಿ ಸ್ಯಾಲ್ರಿ ತಗೊಂಡು ಬಿಟ್ಬಿಟ್ಟೆ. ಈ ಸತಿ ನಾನು ಪ್ಲ್ಯಾನ್ ಮಾಡಿಬಿಟ್ಟಿಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್. ಸಮ್ ಫ್ಯಾಮಿಲಿ ವಿಷಯದಿಂದ ಈ ಕೆಲಸ ಬಿಡಬೇಕಾಯ್ತು. ಓಕೆ, ಸೊ ಡೈಲಿ ಜಾಬ್ ಅಪ್ಲಿಕೇಶನ್ ಹಾಕು, ಈ ಕಡೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡು, ರಿಜೆಕ್ಷನ್ಸ್. ಎಲ್ಲರಿಗೂ ಇರೋ ಕಾಮನ್ ಪ್ರಾಬ್ಲಮ್, ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇಲ್ಲ, ಒಬ್ಬನ ಕೆಳಗೆ ಕೆಲಸ ಮಾಡಬೇಕು, ಅದೆಲ್ಲ ಬಿಡಿ. ಸೊ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋದಕ್ಕೆ ಬಂದೆ ಅಲ್ವಾ. ವಯಸ್ಸಿಂದನೂ ಮೂವೀಸ್ ನೋಡ್ತಾನೆ ಇರ್ತೀನಿ ಬ್ರೋ. ಸುಮ್ಮನೆ ಇದ್ದರೆ ಮೂವೀಸ್ ನೋಡು, ಸ್ಯಾಡ್ ಆದರೆ ಮೂವೀಸ್ ನೋಡು, ಜಾಲಿ ಆಗಿದ್ರೆ ಮೂವೀಸ್ ನೋಡು, ಡಿಪ್ರೆಷನ್ ಆಗಿದ್ರೆ ಮೂವೀಸ್ ನೋಡು. ಸ್ಕೂಲ್ಗೆ ಹೋಗ್ತಾ ಇದ್ದೆ, ಮನೆಗೆ ಬಂದಮೇಲೆ ಮೂವಿ, ಕಾಲೇಜ್ಗೆ ಹೋದೆ, ಮುಗಿಸ್ಕೊಂಬಂದು ಮೂವಿ, ಕೆಲ್ಸಕ್ಕೆ ಹೋದೆ, ಕೆಲಸ ಮುಗಿಸ್ಕೊಂಬಂದು ಮೂವಿ, ಕೆಲಸ ಬಿಟ್ಟೆ, ಮೂವಿನೇ. ಸಿನಿಮಾ ನನಗೆ ಜಸ್ಟ್ ಟೈಮ್ ಪಾಸ್ ಮಾತ್ರ ಆಗಿಲ್ಲ ಬ್ರೋ. ಇಟ್ ವಾಸ್ ಎ ಥೆರಪಿ ಫಾರ್ ಮೀ. ನಾನು ಮೂವೀಸ್ ನೋಡೋವಾಗ ಆ ಸೀನ್ ಹೆಂಗೆ ತೆಗ್ದಿರ್ತಾರೆ ಅಂತ ಒಂದು ಅನಲೈಸ್ ಮಾಡ್ತಾಯಿದ್ದೆ. ಕ್ಯಾಮ್ರಾ ಆ್ಯಂಗಲ್ಸ್ ಆಗಿರಲಿ, ಈ ಕಡೆ ಡೈರೆಕ್ಷನ್ ಆಗಿರಲಿ, ಈ ಕಡೆ ಮ್ಯೂಸಿಕ್ ಆಗಿರಲಿ, ಆ ಕಡೆ ಪ್ರೊಡಕ್ಷನ್ ವ್ಯಾಲ್ಯೂ ಆಗಿರಲಿ, ಎಲ್ಲ ಒಂಥರ ನನ್ನ ತಲೆಯಲ್ಲಿ ತುಂಬಿಸ್ಕೊಂಡ್ಬಿಡ್ತಾಯಿದ್ದೆ ಅವರು. ಆವಾಗ ಒಂದು ಐಡಿಯಾ ಬಂತು, ನಾವು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು, ನಾವು ಯಾಕೆ ಮೂವೀಸ್ ಬಗ್ಗೆ ಮಾತಾಡಬಾರ್ದು ಅಂತ. ಬಟ್ ಬ್ರೋ, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಈಸಿ ಅಲ್ಲ ಬ್ರೋ, ನಿಜ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಫಸ್ಟೇ ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ, ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ಬ್ರೋ. ವರ್ಡ್ಸ್ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ, ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ನನ್ನೆಲ್ಲ ಯಾರು ನೋಡ್ತಾರೆ, ಆಲ್ರೆಡಿ ತುಂಬ ಬಿಗ್ ಕ್ರಿಯೇಟರ್ಸ್ ಇದ್ದಾರೆ ಮೂವೀಸ್ ಬಗ್ಗೆ ಮಾತಾಡೋಕ್ಕೆ, ಇಂಟರ್ವ್ಯೂಸ್ ಮಾಡೋದಕ್ಕೆ, ಎಲ್ಲದಕ್ಕೂ. ನಾನೇನಕ್ಕೆ ಸುಮ್ಮನೆ ಸ್ಟಾರ್ಟ್ ಮಾಡಿ ಏನು ಸಿಗುತ್ತೆ ನನಗೆ ಅಂತಲೇ ನಾನು ಫಸ್ಟ್ ಅಂದ್ಕೊಂಡಿದ್ದೆ. ಅಟ್ ದಿ ಸೇಮ್ ಟೈಮ್ ಐ ರಿಯಲೈಸ್ ಸಮಥಿಂಗ್. ಏನಂದರೆ, ತುಂಬ ಜನ ಇದ್ದಾರೆ ರಿವ್ಯೂಸ್ ಮಾಡೋದಕ್ಕೆ, ಎಲ್ಲದಕ್ಕೂ. ಬಟ್ ನಂತರ ಯಾರು ಮಾಡಲ್ವೇ? ತುಂಬ ಜನ ಅವ್ರವ್ರ ಸ್ಟೈಲಲ್ಲಿ ಅವ್ರು ಮಾಡ್ತಾರೆ, ನನ್ನ ಸ್ಟೈಲಲ್ಲಿ ಯಾರು ಮಾಡ್ತಾರೆ? ನಾನೇ ಮಾಡೋಕ್ಕಾಗೋದು. ಅದಕ್ಕೆ ಐ ಸ್ಟಾರ್ಟೆಡ್, ಏನಾದರೂ ಆಗಲಿ ಮಾಡೇ ಬಿಡೋಣ ಅಂತ. ಸೊ ನೋ ಬಡಿ ಹ್ಯಾಸ್ ಮೈ ಪರ್ಸ್ಪೆಕ್ಟಿವ್, ರೈಟ್? ಒಬ್ಬೊಬ್ರಿಗೂ ಒಂದೊಂದು ಒಪಿನಿಯನ್ಸು, ಒಂದೊಂದು ಪರ್ಸ್ಪೆಕ್ಟಿವ್ ಇದ್ದೇ ಇರುತ್ತೆ. ಸೊ ಹಾಗೆ ಸ್ಟಾರ್ಟ್ ಆಗಿದ್ದೆ ವರ್ತ್ ಒನ್ ವಾಚ್. ಈ ಚಾನಲ್ನ ಜಸ್ಟ್ ಕಾಸ್ಗಾಗಿ ಮಾತ್ರ ನಾನು ಓಪನ್ ಮಾಡಿಲ್ಲ ಬ್ರೋ. ಐ ಲವ್ ಸಿನಿಮಾ, ಐ ಲವ್ ಟು ಸಜೆಸ್ಟ್ ಮೂವೀಸ್, ಐ ಲವ್ ಟು ಡಿಸ್ಕಸ್ ಅಬೌಟ್ ದಿ ಮೂವೀಸ್. ಮಾತಾಡೋಣ ಬ್ರೋ, ಸಿನಿಮಾ ಬಗ್ಗೆ ಮಾತಾಡಬೇಕಾ? ಐ ಆಮ್ ರೆಡಿ, ಎಲ್ಲಿದ್ರು ಬಾ ಬ್ರೋ,
ವಿಲ್ ಸ್ಪೀಕ್ ಔಟ್. ಯಾವ ಮೂವಿ ಇಷ್ಟ ಆಯ್ತು ಹೇಳು, ನಾನು ಯಾವ ಮೂವಿ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಹಂಗೆ ಮೈಯೆಲ್ಲಗನ್ ಥರ ಕುತ್ಕೊಂಡು ಮಾತಾಡ್ತಾನೆ ಇರೋಣ ಬ್ರೋ. ಏನು ಹ್ಯಾಪಿನೆಸ್ ಅಂದರೆ, ನಾನು ಯಾವುದಾದ್ರೂ ಮೂವಿ ಸಜೆಷನ್ ಕೊಟ್ಟಾಗ ಯಾರಾದರೂ ಕಮೆಂಟ್ಸಲ್ಲಿ ಇಲ್ಲ ಪರ್ಸ್ನಲ್ ಆಗಿ ಬ್ರೋ ನನಗೂ ಈ ಮೂವಿ ಇಷ್ಟ ಆಯಿತು ಅಂತ ಹೇಳ್ತಾರೆ, ದಟ್ ಫೀಲಿಂಗ್ ಹ್ಯಾಪಿ ಬ್ರೋ. ಡೇ ಫುಲ್ ಹ್ಯಾಪಿ ಬ್ರೋ. ಬೇರೆ ಏನು ಬೇಕು ಹೇಳಿ. ನಂಗೊಂದು ಕ್ವಶನ್ ಬಂದಿದ್ದೇನೆಂದರೆ, ಸೊ ಕ್ಯಾನ್ ಯು ಬಿಕಮ್ ಫುಲ್ ಟೈಮ್ ಮೂವಿ ಕ್ರಿಯೇಟರ್ ಇನ್ 2026? ಐ ಡೋಂಟ್ ನೋ ಬ್ರೋ, ಬಟ್ ಐ ಕೀಪ್ ಟ್ರೈಯಿಂಗ್ ಅಷ್ಟೆ. ಏನಾದರೂ ಆಗಲಿ ಬ್ರೋ. ಒಬ್ಬರು ಇಬ್ಬರು ನೋಡ್ತಾರಾ, ಥ್ಯಾಂಕ್ ಯು ಅಷ್ಟೆ. ಸೊ ಇವಾಗ ಯೂಟ್ಯೂಬಲ್ಲಿ ಐ ಆಮ್ ವಿತ್ ಮೈ 85 ಸಬ್ಸ್ಕ್ರೈಬರ್ಸ್. ಒಂದೊಂದ್ಸಲ ಅನಿಸುತ್ತೆ ಬ್ರೋ, ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನಿಸುತ್ತೆ. ಲೈಕ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ವ್ಯೂಸ್ ಹೋಗಲ್ಲ, ಕಮೆಂಟ್ಸ್ ಬರಲ್ಲ, ಬೇಡ ಬ್ರೋ, ಯೂಟ್ಯೂಬ್ ಕಥೆನೇ ಬೇಡ ಇದೆಲ್ಲ ಅನಿಸುತ್ತೆ. ಬಟ್ ಈ 1 ಮಂತಲ್ಲಿ ನಾನು ಯೂಟ್ಯೂಬಿಂದ ಏನು ಕಲ್ತ್ಕೊಂಡೆ ಅಂದರೆ, ಶಾರ್ಟ್ಸ್ ಬ್ರಿಂಗ್ ರೀಚ್, ಲಾಂಗ್ ವಿಡಿಯೋಸ್ ಬಿಲ್ಡ್ ಲಾಯಲ್ಟಿ, ಪರ್ಸ್ನಾಲಿಟಿ ಬಿಲ್ಡ್ಸ್ ಬ್ರ್ಯಾಂಡ್. So I am improving my speaking skills. I keep posting every day, ಶಾರ್ಟ್ಸ್ ಆಗಿರ್ಬೋದು, ವೀಕ್ಲಿ ಒನ್ಸ್ ಲಾಂಗ್ ವಿಡಿಯೋ ಆಗಿರ್ಬೋದು. ಐ ಕೀಪ್ ಪೋಸ್ಟಿಂಗ್. ಟ್ರೈ ಮಾಡ್ದಿರ ರಿಗ್ರೆಟ್ ಆಗೋಕ್ಕಿಂತ ಏನೋ ಒಂದು ಟ್ರೈ ಮಾಡೋಣ ಬಿಡಿ ಬ್ರೋ, ಅಲ್ವಾ? ನೀವು ಏನಾದರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂದರೆ, ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಿರೋ ಇಲ್ಲ ಭಯ ಬಿತ್ಕೊಂಡು ಸ್ಟಾರ್ಟ್ ಮಾಡ್ತಿರೋ, ಅದೆಲ್ಲ ಸೆಕೆಂಡ್ರಿ ಬ್ರೋ. ಜಸ್ಟ್ ಸ್ಟಾರ್ಟ್ ಅಷ್ಟೇ. ನಾನು ಹಂಗೆ ಅಲ್ವಾ, ಐ ಆಮ್ ಇಂಟ್ರೋವರ್ಟ್. ಓಕೆ, ನಾನು ತುಂಬ ಮಾತಾಡಲ್ಲ. ನನಗೆ ಫ್ರೆಂಡ್ಸ್ ಕೂಡ ಅಷ್ಟೊಂದು ಜನ ಇಲ್ಲ. ರಿಲೇಟಿವ್ಸ್ ಹತ್ರ ಮಾತಾಡಲ್ಲ, ಫ್ರೆಂಡ್ಸ್ ಹತ್ರ ಮಾತಾಡಲ್ಲ. ಜಸ್ಟ್ ಮೀ ಮೈಸೆಲ್ಫ್. ಐ ಸ್ಟಾರ್ಟೆಡ್ ಸಮಥಿಂಗ್. ನನಗೆ 0 ಸಬ್ಸ್ಕ್ರೈಬರ್ಸ್ ಇದ್ದರು, ಇವಾಗ 85 ಆಗಿದ್ದಾರೆ. ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಸೊ ಇದರಿಂದನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನಾಟ್ ಬಿಕಾಸ್ ಐ ಆಮ್ ಕಾನ್ಫಿಡೆಂಟ್, not because I am successful, but because I don't want to regret not trying. If you believe I can do this, stay with me. Next video ಅಲ್ಲಿ ಸಿಗೋಣ ಅಷ್ಟೇ ಮತ್ತೆ.